ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಭರವಸೆಯೇ ಬದುಕು, ನಂಬಿಕೆ ಇರಲಿ. ಬರ್ದಿರೋದು ಶ್ವೇತಾ ಬೇಡೆ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ಚಾಪ್ಟರ್ನ ಹೆಸರು ಸಾಯಬೇಕಾ, ಹೀಗೆ ಮಾಡಿ ಸಾಯಬೇಕು ಅನ್ನಿಸ್ತಿದ್ಯಾ? ಅದಕ್ಕೊಳ್ಳೆ ಐಡಿಯಾ ಕೊಡ್ತಿದ್ದಾರೆ ಅನ್ಸುತ್ತೆ. ನೋಡೋಣ ಏನು ಅಂತ. ಈ ವರ್ಷದಿಂದ ಅದೆಲ್ಲ ಸೈಡಿಗೆ ಬಿಟ್ಬಿಡಿ ಆಯಿತಾ. ಹೇಗೆ ಏನು ಅನ್ನೋದನ್ನು ಇವಾಗ ನೋಡೋಣ. ಯಾವುದೇ ಕಾರಣಕ್ಕೂ ಈ ಕಷ್ಟಗಳ ಮಧ್ಯೆ ನಾ ಬದುಕಲಾರೆ, ನನಗೆ ಬದುಕೇ ಸಾಕಾಗಿದೆ. ಇಂಥದ್ದೊಂದು ಸ್ಥಿತಿ ನಿನಗೆ ಬಂದಿದ್ದರೆ ನೀನು ಬದುಕುತ್ತಲೇ ಇರಲಿಲ್ಲ. ಈ ರೀತಿಯ ನಕಾರಾತ್ಮಕ ಮಾತುಗಳನ್ನು ನೀವು ಹೇಳಿದ್ದೀರಾ? ಯಾವುದೇ ಘಟನೆ ಘಟಿಸಲಿ ಇಂಥದ್ದೇ ಮಾತುಗಳನ್ನು ಆಡುವ ಅಭ್ಯಾಸ ಏನಾದರೂ ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಒಂದು ವೇಳೆ ನೀವು ಮಾತನಾಡದೇ ಇದ್ರೂ ಕಡೆಯ ಪಕ್ಷ ಈ ಥರ ಮಾತಾಡೋರ ಜೊತೆ ನೀವು ಒಡನಾಟ ಇಟ್ಕೊಂಡಿದ್ದೀರಾ? ಈಗಿನ ಸಮಾಜ ಅದ್ಯಾಕೋ ವಿಪರೀತ ನೆಗೆಟಿವ್ ನಡುವೆ ಬದುಕ್ತಾ ಇದೆಯಪ್ಪ. ಯಾವುದನ್ನು ಎದುರಿಸುವ ಧೈರ್ಯವಿಲ್ಲ. ಎಸ್ಕೇಪ್ ಆಗಿಬಿಡ್ತೀವಿ, ಅಥವಾ ನಾವು ಹಿಂದೆ ಧೈರ್ಯನ ಕಳ್ಕೊಂಡು ನಾವು ಎಸ್ಕೇಪ್ ಆಗ್ತಾ ಇದ್ದೀವಿ. ಯೋಚಿಸಿ ನೋಡಿ, ಈಗಿನ ಪರಿಸ್ಥಿತಿ ಸೂಕ್ಷ್ಮವಾಗುತ್ತಾ ಸಾಗುತ್ತಾ ಇದೆ. ಮೊದಲಿನವರ ಹಾಗೆ ಗಟ್ಟಿ ಧೈರ್ಯ, ಸಹನೆ, ನೋವನ್ನು ಸಹಿಸುವ ಗುಣ ನಮ್ಮಲ್ಲಿ ಕಡಿಮೆ ಆಗಿದೆ. ಆತ್ಮಹತ್ಯೆ ಎನ್ನುವುದು ಮೊದಲು ಅಪರಾಧ ಎನ್ನುವಂತಿದ್ದು ಈಗ ದಿನನಿತ್ಯದ ಸುದ್ದಿ ಆಗಿದೆ. ಸಾವು ತನ್ನ ಘನತೆಯನ್ನು ಕಳೆದುಕೊಳ್ತಾ ಇದೆ. ಸಾವು ಅಂದರೆ ಎಂಥ ಒಂದು ಪವಿತ್ರವಾದ ಒಂದು ಸೆಲೆಬ್ರೇಷನ್ ಅದು. ಆದರೆ ಇವಾಗ ಸಾವು ಅನ್ನೋದಕ್ಕೆ ಮರ್ಯಾದೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಯಾಕಂದರೆ ಆ ಲೆವೆಲಿಗೆ ಸಾಯ್ತಾ ಇದ್ದಾರೆ, ಅವರವರೇ ಸಾಯ್ತಾ ಇದ್ದಾರೆ. ಅದು ಆಯಸ್ಸು ಮುಗ್ದಿ ಹೋಗ್ತಿರೋದಲ್ಲ, ಕೊಲೆ ಮಾಡು ಅಥವಾ ಆತ್ಮಹತ್ಯೆ ಮಾಡ್ಕೊ. ಓಕೆ, ಸೊ ಅಂದರೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಸಾವಿಗೆ ಒಂದು ಮರ್ಯಾದೆ ಇತ್ತು, ಅದನ್ನು ಕಳೆದು ಬಿಟ್ಟಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡು ಅಂತ. ಚಿಕ್ಕ ವಯಸ್ಸಿನವರು ದೊಡ್ಡವರ ಕಣ್ಣೆದುರೆ ಇಂಥ ಕಠಿಣ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ. ಚಿಕ್ಕ ವಯಸ್ಸವರು ದೊಡ್ಡವರ ಎದುರುಗಡೆನೆ ಈ ಥರ ನಿರ್ಧಾರ ತಗೊಳ್ತಾ ಇದ್ದಾರೆ. ಎಲ್ಲರನ್ನೂ ತೊರೆದು ಹೋಗುವುದು ವಿಪರ್ಯಾಸ ಮತ್ತು ಆಘಾತಕಾರಿ. ಆ ಕ್ಷಣಕ್ಕೆ ಒಂದು ಬೇರೆ ಯೋಚನೆ ಬಂದಿದ್ದರೆ ಈಗ ಆಗ್ತಾ ಇರಲಿಲ್ಲ, ನಾವು ಕೂಡ ಮಾತಾಡ್ತಾ ಇರಲಿಲ್ಲ. ಆದರೆ ಅವರಿಗೆ ಅಷ್ಟು ವಿವೇಚನೆ ಮಾಡುವ ವಿವೇಕವಿರದಿದ್ದರೆ ಅವರೇಕೆ ಅಂತ ನಿರ್ಧಾರ ತೆಗೆದುಕೊಳ್ತಾ ಇರ್ತಾರೆ ಅಲ್ವಾ? ಅಂದರೆ ಏನು ಗೊತ್ತಾ, ನಾವೇನಾದರೂ ಈಗ ನೀವು ನೋಡಿ, ಆತ್ಮಹತ್ಯೆ ಮಾಡ್ಕೊಳ್ಳೋರಿಗೆ ನಾನು ಡಿಗ್ರಿಯಲ್ಲಿದ್ದಾಗ ಒಂದು ಆರ್ಟಿಕಲ್ ಬರೆದಿದ್ದೆ, ಆತ್ಮಕ್ಕೆ ಹತ್ಯೆ ಅಂತ ಹೇಳಿ ಒಂದು ಆರ್ಟಿಕಲ್ ಬರೆದಿದ್ದೆ. ಅದರಲ್ಲಿ ನಾನು ತುಂಬ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇದ್ರ ಬಗ್ಗೆನೇ. ಆತ್ಮಹತ್ಯೆ ಮಾಡ್ಕೊಳ್ಳೋ ಸಮಯದಲ್ಲಿ ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಬದಲು ಬೇರೆ ಏನಾದರೂ ಮಾಡ್ಬೋದಲ್ಲ ಲೈಫಲ್ಲಿ ಅಂತ ಯಾಕೆ ಅವ್ರಿಗೆ ಒಂದು ಹೋಪ್ ಬರಲ್ಲ, ಭರವಸೆ ಬರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಥರ ಯೋಚನೆ ಮಾಡೋ ಪಾಸಿಟಿವ್ ಥಿಂಕಿಂಗ್ ಇದ್ದಿದ್ದರೆ, ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ಫೇಸ್ ಮಾಡೋ ಶಕ್ತಿ ಅವ್ರಿಗಿದೆ ಅನ್ನೋ ವಿವೇಕ ಇದ್ದಿದ್ದರೆ ಅವ್ರು ಯಾಕೆ ಆ ನಿರ್ಧಾರ ತಗೊಳ್ತಾ ಇದ್ರು ಅಂತ ನನಗೂ ಅನಿಸಿತ್ತು. ಅದನ್ನೇ ಇಲ್ಲೂ ಹೇಳ್ತಾ ಇದ್ದಾರೆ. ಅವ್ರಿಗೆ ಆ ಟೈಮಲ್ಲಿ ಬೇರೆ ಏನಾದರೂ ಡಿಸಿಷನ್ ತೊಗೋಬೋದಿತ್ತಲ್ವ ಅವರು, ಅದ್ರ ಬದಲು ಇದನ್ನು ಮಾಡ್ಬೋದಿತ್ತಲ್ವ ಅಂತ ನಾವೆಲ್ಲ ಮಾತಾಡ್ತೀವಿ. ಆದರೆ ಅವರಿಗೆ ಆ ಜ್ಞಾನ ಇಲ್ಲದೆ ಇರೋದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದರಲ್ಲೆಲ್ಲ ನಾವು ನೋಡಿದ ಮೇಲೆ ಆಮೇಲೆ ನಾವು ಡಿಸೈಡ್ ಮಾಡೋಣ ಆಯಿತಾ. ಸಾವು ಸುಲಭ ಅಲ್ಲ ನಿಜ, ಆದರೆ ಮನುಷ್ಯನ ಮನಸ್ಸು ಮಂಗನಂತೆ. ಯಾವುದು ಕಠಿಣ ಎಂದೆನಿಸುತ್ತದೆಯೋ ಕಠಿಣ ಎನಿಸುತ್ತದೆಯೋ ಆ ಕ್ಷಣಕ್ಕದು ಬೇಡವೇ ಬೇಡ ಅನಿಸುತ್ತೆ. ಯಾವುದು ಸುಲಭವೋ ಅದು ಬೇಕು ಅನ್ನೋ ಹಂಬಲ ಹೆಚ್ಚಾಗುತ್ತೆ. ನಮ್ಮಲ್ಲಿ ಬಹುತೇಕರಿಗೆ ಕಷ್ಟಗಳ ಕ್ಷಣಗಳಲ್ಲಿ ಹಲ್ಲು ಕಚ್ಚಿ ಹಿಡಿದು ಸಮಯವನ್ನು ಕಳೆಯುವ ಕಲೆ ಗೊತ್ತಾಯ್ತಾ? ಕಷ್ಟ ಬಂದಾಗ ಹೇಗೆ ಅದನ್ನು ಹಲ್ಲು ಕಚ್ಚಿ ಸಹಿಸ್ಕೋಬೇಕು ಅನ್ನೋ ಸಹನೆ ಕಲೆ ಗೊತ್ತಿಲ್ಲ. ಅದಕ್ಕೆ ಒಂದು ಬ್ಯಾಡ್ ಹ್ಯಾಬಿಟ್ಸ್ಗೆ ಹೋಗೋದು, ಇಲ್ಲ ಊರವ್ರ ಹತ್ರ ಎಲ್ಲ ನಮಗೆ ಅವ್ರಂಗೆ ಮಾಡಿದ್ರು ನನಗೆ ಅವ್ರಂಗಾಯ್ತು ಹಿಂಗಾಯ್ತು ಅಂತ ಎನರ್ಜಿ ಲಾಸ್ ಮಾಡಿಕೊಂಡು ಬರೀ ಇನ್ನೊಬ್ರ ಬಗ್ಗೆ ಮಾತಾಡ್ಕೊಂಡು ಓಡಾಡೋದು. ಏನು ಗೊತ್ತಾ, ನಮಗೆ ಯಾರೋ ಮೋಸ ಮಾಡಿದ್ರು ಅಂದ್ಬಿಟ್ಟು ನೀವು ಊರವ್ರ ಹತ್ರ ಎಲ್ಲ ಹೇಳ್ಕೊಂಡು ಬಂದರೆ ನಿಮ್ಮ ಮೋಸ ಸರಿ ಹೋಗುತ್ತಾ? ಖಂಡಿತ ಸರಿ ಹೋಗಲ್ಲ. ಮೊದಲನೇದು. ಎರಡನೇದು, ನಮಗೆ ಅವ್ರು ಹಂಗೆ ಮಾಡಿದ್ರು ನಮ್ಗೆ ಅವ್ರು ಹಿಂಗೆ ಮಾಡಿದ್ರು ಅಂತ ಮಾತಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಯಾರ ಹತ್ರ ಸೊಲ್ಯೂಷನ್ ಇದೆ ಅವ್ರ ಹತ್ರ ಮಾತಾಡಬೇಕು. ಸುಮ್ಮನೆ ನಂದು ಅದೇ ನಿಂದು ಅದೇ ಅಂತ ಮಾತಾಡೋದ್ರಿಂದ ಏನು ಪ್ರಯೋಜನ? ಇದ್ಯಾವುದು ಏನೂ ಯೂಸ್ ಇಲ್ಲ. ಇದರಿಂದ ಆಗೋದು ಒಂದೇ, ನೀವು ಎಷ್ಟು ಅಜ್ಞಾನದಲ್ಲಿದ್ದೀರಾ, ನೀವೆಷ್ಟು ಅವಿವೇಕಿಗಳು ಅಂತ ಅಷ್ಟೇ ಗೊತ್ತಾಗುತ್ತೆ ಇಲ್ಲಿ. ನೀವು ವಿವೇಕ ಇರೋರಾದರೆ ಹೋಗಿ ಎಲ್ಲರ ಹತ್ರ ಮಾತಾಡ್ಕೊಂಡು ಬರಲ್ಲ. ಎಲ್ಲರ ಹತ್ರ ಕೂತ್ಕೊಂಡು ಅವ್ರಂಗೆ ಮಾಡಿದ್ರು ಇವ್ರಂಗೆ ಮಾಡಿದ್ರು ಅವ್ರನ್ನಂಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳಲ್ಲ. ಸೊಲ್ಯೂಷನ್ ಬೇಕಿರೋದನ್ನ ಹುಡ್ಕೋದೇ ಬೇರೆ, ಕೂತ್ಕೊಂಡು ಸುಮ್ಮನೆ ನಮ್ಮ ಸಮಾಧಾನಕ್ಕೆ ಮಾತಾಡೋದೇ ಬೇರೆ. ಇದು ನಮ್ಮ ವಿವೇಕವನ್ನು ತೋರಿಸುತ್ತೆ. ಜ್ಞಾನಿಗಳು ಇದನ್ನು ಮಾಡಲ್ಲ. ಇದು ಬಿಟ್ಟರೆ ಇನ್ನೊಂದೇನು, ಬ್ಯಾಡ್ ಹ್ಯಾಬಿಟ್ಸ್ಗೆ ಹೋಗೋದು. ಅದು ಬಿಟ್ಟರೆ ಇನ್ನೊಂದೇನು, ಫೈನಲಿ ಇರೋದೇ ಆತ್ಮಹತ್ಯೆ. ಸೊ ಈ ಥರ ಹಂತವಾಗಿ ಯಾವುದೂ ಸಿಗ್ತಿಲ್ಲ ಅಂದಾಗ ಅಲ್ಲಿಗೆ ಹೋಗೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮಗೆ ಆ ಕಲೆ ಗೊತ್ತಿಲ್ಲ. ಆ ಕ್ಷಣದಲ್ಲಿ ಆ ನೋವನ್ನು ಹೇಗೆ ಸಹಿಸ್ಕೋಬೇಕು, ಇದು ದಾಟಿದ ಮೇಲೆ ಜೀವನ ಚೆನ್ನಾಗಿರುತ್ತೆ ಅನ್ನೋ ಭರವಸೆನೇ ಇಲ್ಲ ನಮಗೆ.
ಆ ಹೊತ್ತನ್ನು ಕಳೆದು ಮುಂದೆ ಹೋದರೆ ಸಾಕು, ಇನ್ನೇನು ಬದಲಾವಣೆ ಸಿಗಬಹುದು ಎನ್ನುವ ಆಶಾವಾದದ ಯೋಚನೆಗಳು ಮಾಡಲ್ಲ. ಹಾಗಿದ್ದಾಗ ಸತ್ತರೆ ಸಾಕು, ಎಲ್ಲದಕ್ಕೂ ಮುಕ್ತಿ ಎನ್ನುವ ದುಡುಕು ಯೋಚನೆ ಬರುತ್ತೆ. ಇದಕ್ಕೆ ಇನ್ನೂ ಒಂದು ಕಾರಣ, ಮನೆಯಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆಯೋ ಆ ಮಾತುಗಳನ್ನು ಆಡುವುದು ಅಥವಾ ಕೇಳಿಸಿಕೊಳ್ಳೋದು ಆಗಿರುತ್ತೆ. ಚಿಕ್ಕ ವಯಸ್ಸಿಂದನೂ ನಾನೆಲ್ಲ ಹೋಗ್ಬಿಡ್ತೀನಿ ಬಿಡು, ನಾನಿರೋದೇ ತಪ್ಪು, ನಾನು ಮಾತಾಡೋದೇ ತಪ್ಪು, ನಾನು ಭೂಮಿ ಮೇಲೆ ಇರೋದೇ ಇಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ. ಈ ಥರ ಪದಗಳನ್ನು ದಯವಿಟ್ಟು ಮನೆಗಳಲ್ಲಿ ಯಾರೂ ಬಳಸಬೇಡಿ. ಪುಟ್ಟ ಮಕ್ಕಳುಗಳಿಗೆ ಅದು ಸಬ್ಕಾನ್ಷಿಯಸಲ್ಲಿ ಕೂತ್ಕೊಂಡು ಏನಾದರೂ ಪ್ರಾಬ್ಲಮ್ ಬಂದು ಫೇಸ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ ನಾನು ಇದನ್ನೇ ಮಾಡಬೇಕು ಅನ್ನೋ ಆಲೋಚನೆಯನ್ನು ನಾವೇ ಕ್ರಿಯೇಟ್ ಮಾಡಿ ಕೊಡ್ತಾ ಇರ್ತೀವಿ. ಹಾಗೆ ಬೈಯುವಾಗ ನೀನು ಸತ್ತರೆ ನಂಗೆ ನೆಮ್ಮದಿ, ನೀನೊಬ್ಬ ಯಾಕೆ ಬದುಕಿ ಕಾಟ ಕೊಡ್ತಾ ಇದೆಯಾ ಅಂತ, ಅಥವಾ ನಾನು ಸಾಯ್ತೀನಿ ಆಗ ನಿನಗೆ ಗೊತ್ತಾಗುತ್ತೆ, ನಾನೇ ಇಲ್ಲದೆ ಇದ್ದರೆ ನಿನಗೆ ಬುದ್ಧಿ ಬರುತ್ತೆ ಎನ್ನುವವರೆಗಿನ ಚಿಕ್ಕ ಚಿಕ್ಕ ಮಾತುಗಳು, ವರ್ತನೆಗಳು ಈಗಾಗಲೇ ಸೂಕ್ಷ್ಮ ವಿವರ ಮನಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸುತ್ತೆ, ಸಬ್ಕಾನ್ಷಿಯಸ್ಗೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಮೊದಲನೇದಾಗಿ, ನೀವು ದುರ್ಬಲ ಮನಸ್ಥಿತಿಯವರಾಗಿದ್ದರೆ ನಕಾರಾತ್ಮಕ ಭಾವನೆಗಳನ್ನೇ ಹೊಂದಿರುವವರ ಒಡನಾಟವನ್ನು ದಯವಿಟ್ಟು ತಪ್ಪಿಸಿ ಅಂತ ಹೇಳ್ತಿದ್ದಾರೆ. ನೀವು ಆಲ್ರೆಡಿ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಇದ್ದೀರಾ, ಆಲ್ರೆಡಿ ನೀವು ದುಃಖದಲ್ಲಿದ್ದೀರಾ, ಆಲ್ರೆಡಿ ನೀವು ಬೇಜಾರಲ್ಲಿದ್ದೀರಾ ಅಂದರೆ ದಯವಿಟ್ಟು ಹೋಗಿ ಎಲ್ಲಾದರೂ ಒಂದು ಪಾಸಿಟಿವ್ ಗ್ರೂಪ್ನ ಜಾಯ್ನ್ ಆಗಿ, ಒಂದು ಪಾಸಿಟಿವ್ ಪೀಪಲ್ ಜೊತೆಲಿರಿ, ಒಳ್ಳೆಯದನ್ನು ಹೇಳೋರ ಜೊತೆಲಿರಿ, ಭರವಸೆನ ಕ್ರಿಯೇಟ್ ಮಾಡೋರ ಜೊತೆಲಿರಿ. ನೀವು ಯಾವುದೋ ನೆಗೆಟಿವ್ ಪೀಪಲ್ಸ್ ಮಧ್ಯ, ಇನ್ನಷ್ಟು ಬರೀ ನೆಗೆಟಿವ್ ಮಾತಾಡೋರ ಮಧ್ಯ ದಯವಿಟ್ಟು ಹೋಗಬೇಡಿ. ಆಲ್ರೆಡಿ ನೀವು ನೆಗೆಟಿವಲ್ಲಿದ್ದೀರಾ, ಮತ್ತೆ ನೀವು ಅವ್ರ ಹತ್ರ ಹೋದರೆ ಖಂಡಿತ ನೀವು ನೆಗೆಟಿವ್ ಆಗ್ತೀರಾ. ಧನಾತ್ಮಕವಾಗಿ ಚಿಂತಿಸಬೇಕು ಅಂದರೆ, ನಾವು ಧನಾತ್ಮಕ ಗುಂಪಲ್ಲಿರಬೇಕು ಅಂದರೆ, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂದರೆ ನಮ್ಮ ಸರೌಂಡಿಂಗ್ ಕೂಡ ಪಾಸಿಟಿವಿಂದ ನಾವು ಕ್ರಿಯೇಟ್ ಮಾಡ್ಕೊಬೇಕು. ಅದಕ್ಕೆ ಹೇಳ್ತಾರೆ, ನೀವು ಯಾವ ಥರ ಜೀವನ ಕಟ್ಕೋಬೇಕು ಅಂತಿದ್ದೀರಾ ಆ ಥರ ಜನಗಳ ಜೊತೆ ನೀವು ಒಡನಾಟ ಇಟ್ಕೊಳ್ಳಿ ಅಂತ. ಚಿಕ್ಕ ವಯಸ್ಸಲ್ಲೆಲ್ಲ ಆವಾಗ ಪೇರೆಂಟ್ಸ್ ಹೇಳ್ತಾ ಇದ್ರು, ನೆನಪಿದ್ಯಾ, ಓದೋರ ಜೊತೆಲಿ ಹೋಗು, ಓದೋನ ಜೊತೆಲಿ ಹೋಗು. ಯಾಕಂದರೆ ನೀನು ಓದಬೇಕು ಅಂದರೆ ನೀನು ಓದೋರ ಜೊತೆ ಹೋಗಬೇಕು ಅನ್ನೋದು ಅವರ ಒಂದು ಉದ್ದೇಶ ಆಗಿತ್ತು ಅಲ್ವಾ. ನಾವು ಹೋಗಿ ಯಾರ ಜೊತೆ ಸೇರ್ಕೋತಾ ಇದ್ವಿ, ನಾವು ಯೋಚನೆ ಮಾಡೋಣ ಆಯಿತಾ. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು, ಸಾಧ್ಯವಿಲ್ಲವಾದರೆ ಗಟ್ಟಿಯಾಗಿ ಅವರಿಗೆ ಹೇಳಿಬಿಡಿ, ಇಂಥ ಮಾತುಗಳನ್ನು ನನಗೆ ದಯವಿಟ್ಟು ಹೇಳಬೇಡಿ, ಇಂಥ ಮಾತನ್ನು ನನ್ನ ಮುಂದೆ ಮಾತಾಡಬೇಡಿ. ಹಳೆ ಚಾಳಿ ಎಂಬಂತೆ ಮತ್ತೆ ಮತ್ತೆ ಅವರೇನಾದರೂ ನಿಮ್ಮ ಹತ್ರ ಇದೇ ಥರ ಮಾತಾಡೋದು, ನನ್ನ ಜೀವನ ಹಾಗೆ, ನನ್ನ ಜೀವನ ಹಿಂಗೆ ಅಂತ ಪದೇ ಪದೇ ಹೇಳ್ತಾ ಇದ್ದರೆ ದಯವಿಟ್ಟು ಆ ರಿಲೇಷನ್ಶಿಪ್ಗೆ ನೀವು ಒಂದು ಫುಲ್ ಸ್ಟಾಪ್ ಇಡಿ. ಹೊರಗಡೆಯವರಾದರೆ. ಇನ್ನು ಮನೆಯವರಾದರೆ ನೀವು ಸ್ಟ್ರಾಂಗ್ ಆಗಿ ಡಿಸಿಷನ್ ತೊಗೊಳ್ಳಿ, ಈ ಥರ ಇನ್ನು ಮುಂದೆ ಮಾತಾಡಿದ್ರೆ ಇದಕ್ಕೆ ನಾನು ಬೇರೆನೇ ಕಾಲ್ ತೊಗೋಬೇಕಾಗತ್ತೆ ಅನ್ನೋದನ್ನು ನೀವು ಸ್ಟ್ರಾಂಗ್ ಆಗಿ ಹೇಳಿ. ನಿಮ್ಮ ಸಬ್ಕಾನ್ಷಿಯಸ್ಗೂ ಆ ವಿಚಾರಗಳನ್ನ ಹೋಗೋಕ್ಕೆ ಬಿಡಬೇಡಿ, ಅವರ ಸಬ್ಕಾನ್ಷಿಯಸ್ಗೂ ಅದನ್ನು ಹೋಗೋಕ್ಕೆ ಬಿಡಬೇಡಿ. ನೀವು ಅವರದ್ದು ನಿಮ್ಮ ಕಂಟ್ರೋಲಲ್ಲಿಲ್ಲ, ಬಟ್ ನೀವಂತೂ ತಗೋಬೇಡಿ. ಆ್ಯಂಡ್ ನೀವುಗಳೆಲ್ಲ ಮಾತಾಡೋದ್ರಿಂದ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಈ ಥರ ಪದಗಳನ್ನು ದಯವಿಟ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಸಾವಿನ ಯೋಚನೆ ಯಾಕೆ ಬರುತ್ತೆ? ಮೊದಲೇ ಹೇಳಿದಂತೆ ಅದೊಂದು ಎಸ್ಕೇಪ್ ಆಗುವಂತಹ ನೇಚರ್ ಅಷ್ಟೇ. ಯಾರಿಗೆಲ್ಲ ಜೀವನನ ಹೆದರ್ಸೋಕ್ಕಾಗಲ್ಲ ಅವರೆಲ್ಲರೂ ಎಸ್ಕೇಪ್ ಆಗ್ತಾರೆ. ಓಡೋಗೋದು ಅಂದರೆ ಕಣ್ಮರೆ ಆಗೋದು, ಪೂರ್ತಿಯಾಗಿ ಓಡೋಗೋದು ಅಂದರೆ ಆತ್ಮಹತ್ಯೆ. ಸೊ ಅವಾಗ ನಾವು ಎಸ್ಕೇಪ್ ಆಗೋದು, ಎದುರಿಸೋಕ್ಕೆ ಧೈರ್ಯ ಇಲ್ಲದೆ ಇರೋರು ಎಸ್ಕೇಪ್ ಆಗ್ತಾರೆ. ಆ ಕ್ಷಣಕ್ಕೆ ಸಿಗಬಹುದಾದ ಉತ್ತಮ ಸೊಲ್ಯೂಷನ್ ಅದು. ಆ ಕ್ಷಣಕ್ಕೆ ಬೇಗ ಸೊಲ್ಯೂಷನ್ ಯಾವುದು ಅಂದರೆ ಸಾವು ಅಂದ್ಕೊಂಡ್ಬಿಟ್ಟಿದ್ದಾರೆ. ಹಾಗೊಂದು ಯೋಚನೆ ಮಾಡುವಾಗ ಮುಂದಾಗಬಹುದಾದ ಕೆಟ್ಟ ಘಟನೆಗಳು, ಕಷ್ಟ ನೀವು ಕಲ್ಪಿಸಿಕೊಂಡು ಕೊರಗುವಿರಿ ತಾನೆ. ಅಂದರೆ ಆ ನೋವು, ಈ ಲೈಫ್ ಯಾಕೆ ಅಂತ ಏನು ನೀವು ಕೊರಗ್ತಾ ಇದ್ದೀರಾ ಅಲ್ವಾ, ಅದಕ್ಕೆ ನಿಮಗೆ ಸಾಯಬೇಕು ಅನ್ನಿಸ್ತಾ ಇದೆ. ಅದ್ರ ಬದಲು ಒಳ್ಳೆಯದನ್ನು ಯಾಕೆ ಯೋಚಿಸಬಾರ್ದು? ನೀವು ಹೋದರೆ ನೋವಿನಿಂದ ಮುಕ್ತಿ ಸಿಗುತ್ತಾ? ಅಥವಾ ನೀವು ಹೋದ್ಮೇಲೆ ಇಲ್ಲಿ ನೀವೇನು ಒಳ್ಳೇದು ಮಾಡ್ಬೇಕು ಅಂದ್ಕೊಂಡಿದ್ರಿ ಅವ್ರಿಗೆಲ್ಲ ಒಳ್ಳೇದಾಗತ್ತಾ? ಇಲ್ಲ. ಹಾಗಿದ್ಮೇಲೆ ಪರಿಣಾಮ ಯಾರ ಮೇಲೆ ಬೀರುತ್ತೆ? ನಿಮಗೆ ಆಗಬಹುದಾದ ಒಳ್ಳೆಯದನ್ನೆಲ್ಲ ನೀವು ಕಳೆದುಕೊಳ್ಳೋದನ್ನು, ನಿಮಗಾಗೋ ಒಳ್ಳೆಯದನ್ನೆಲ್ಲ ಯಾಕೆ ನೀವು ಕಳ್ಕೊಳ್ತಾ ಇದ್ದೀರಾ ಅಂತ ಯೋಚನೆ ಮಾಡಲ್ಲ? ಯಾಕೆ ನೀವು ನಿಮ್ಮ ಲೈಫ್ನೇ ಕಳ್ಕೊಬೇಕು ಅಂತ ಯೋಚನೆ ಮಾಡ್ತೀರಾ? ಇನ್ನು ಅಂಥ ಯೋಚನೆ ಬಿಟ್ಟು ಬಿಡದೆ ನಿಮ್ಮನ್ನು ಕಾಡ್ತಾ ಇದೆ ಅಂದರೆ, ನಿಮಗೆ ಆ ರೀತಿ ಯೋಚನೆಗಳಿಂದ ಹೊರಬರಲು ಸಾಧ್ಯವಾಗಲಿಲ್ಲ ಅಂದರೆ ಒಮ್ಮೆ ದೊಡ್ಡದಾದ ಆಸ್ಪತ್ರೆಗೆ ಹೋಗಿ ಬನ್ನಿ. ಸಾವು ನೋವಿನ ಮಧ್ಯ ಹೊಡೆದಾಡ್ತಾ ಇರುವಂಥವ್ರನ್ನ ಒಂದು ಸ್ವಲ್ಪ ನೋಡ್ಕೊಂಡು ಬನ್ನಿ. ಸಾವು ಬದುಕಿನ ನಡುವೆ ಇರುವಂತಹ ಜನಗಳನ್ನ ನೋಡಿ, ಜೀವ ಉಳಿದ್ರೆ ಸಾಕು ಅಂತ ಅವರು ಪಡುವ ಯಾತನೆಯನ್ನು ನೋಡಿ. ಚಿಕ್ಕ ಮಕ್ಕಳ ಪೋಷಕರ ಮಗುವಿನ ಯೋಗಕ್ಷೇಮಕ್ಕೆ, ಚಿಕ್ಕ ಚಿಕ್ಕ ಮಕ್ಕಳುಗಳು ಸಾವಿನ ಒಂದು ಹಂತದಲ್ಲಿ ಇರ್ತಾರೆ. ಆ ಪೋಷಕರು ಆ ಮಕ್ಕಳುಗಳನ್ನ ಎಷ್ಟು ಕಷ್ಟಪಟ್ಟು ನೋಡ್ಕೊಳ್ತಾ ಇರ್ತಾರೆ, ನನ್ನ ಮಗು ಬದುಕಲಿ ಅಂತ. ಅದನ್ನು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ವಯಸ್ಸಿಗೆ ಬಂದ ಮಕ್ಕಳು, ಪೋಷಕರ ನೋವು, ಇದ್ಯಾವುದು ನಿಮ್ಮನ್ನು ಏನು ಹೇಳ್ತಾರೆ, ಇದೆಲ್ಲ ನೋಡ್ಕೊಂಡು ಬನ್ನಿ ನೀವು, ಅವಾಗ ನಿಮಗೆ ಗೊತ್ತಾಗುತ್ತೆ. ಇವೆಲ್ಲವೂ ಹೆಚ್ಚು ಎನಿಸಿದ್ರೆ ಒಂದೇ ಒಂದು ಕ್ಷಣಕ್ಕೆ ನಿಮ್ಮ ಆತ್ಮೀಯರ ಬಳಿ ಕೇಳಿ, ನಾನು ಸತ್ತರೆ ನೀನೇನು ಮಾಡ್ತೀಯಾ ಅಂತ. ಆ ಪ್ರೀತಿಯ ಅಗಾಧತೆ ನಿಮಗೆ ಅರಿವು ಮೂಡಿಸ್ಬೋದು. ಅಟ್ಲೀಸ್ಟು
ಕಣ್ಣು ತೆರೆದು ನೋಡಿ, ನೀವು ನೋಡುತ್ತಿರುವ ಪ್ರಪಂಚಕ್ಕಿಂತಲೂ ಕೆಟ್ಟ, ಕರಾಳ, ನೋವಿನ, ಹತಾಶೆಯ ಪ್ರಪಂಚವಿದು ಅಂತಾನೆ ಅನ್ಕೊಳ್ಳಿ. ಅದನ್ನೇ ಎದುರಿಸಿ ಬದುಕುತ್ತಿರುವ ಕೋಟಿ ಕೋಟಿ ಜನರ ಮಧ್ಯೆ ನಿಮ್ಮ ಕಷ್ಟಗಳು ಯಾವ ಲೆಕ್ಕ? ನೀವು ನಿಮ್ಮದೇ ಕೋಟೆಯ ಒಳಗಿನಿಂದ ಹೊರಗಡೆ ಬರದಿದ್ದರೆ ನಿಮಗೆ ನಿಮ್ಮ ಕಷ್ಟಗಳೇ ದೊಡ್ಡದು ಅನ್ಸುತ್ತೆ. ಬಾವಿಯೊಳಗಿನ ಕಪ್ಪೆಗೆ ಹೇಗೆ ಕೆರೆಯ ಗಾತ್ರದ ಅರಿವಿರೋದಿಲ್ಲವೋ, ಅಂತೆಯೇ ಕೆರೆಯ ಕಪ್ಪೆಗೆ ಸಮುದ್ರದ ಬಗ್ಗೆ ಗೊತ್ತಿಲ್ವೋ, ಹಾಗೆ ನಾವು ಕೂಡ ಇದನ್ನೇ ಯೋಚಿಸಬೇಕಾಗಿದೆ. ಅದನ್ನು ಬಿಟ್ಟು ಹೊರಬರುವಾಗ, ನಾವು ಅದನ್ನೆಲ್ಲ ಬಿಟ್ಟು ಹೊರ ಬಂದಾಗ ಮಾತ್ರ ನಮಗೆ ಬೇರೆಯವರಿಗಿಂತ ನಾವೆಷ್ಟು ಸುಖದಲ್ಲಿದ್ದೀವಿ ಅಂತ ಅರ್ಥವಾಗುತ್ತೆ. ದಯವಿಟ್ಟು ನಂಬಿ, ಜೀವನದಲ್ಲಿ ನಂಬಿಕೆ ಇರಲಿ. ಒಂದು ಧನಾತ್ಮಕ ಚಿಂತನೆ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಮುಕ್ತವಾಗಿ ಮಾತಾಡಿ, ತಾಳ್ಮೆಯಿಂದ ಸಮಚಿತ್ತವಾಗಿ ಯೋಚನೆ ಮಾಡಿ, ಪಾಸಿಟಿವ್ ಪೀಪಲ್ಗಳ ಜೊತೆ ಇರಿ, ನಿಮ್ಮ ಶಕ್ತಿಯನ್ನು ಬದಲಾಯಿಸ್ಕೊಳ್ಳಿ, ನಿಮ್ಮ ಶಕ್ತಿಯನ್ನು ಬೆಳವಣಿಗೆ ಕಡೆಗೆ ನೀವು ಅದನ್ನು ಕರ್ಕೊಂಡೋಗಿ. ಜಸ್ಟ್ ಲೀವ್ ಯುವರ್ ಲೈಫ್. ಯಾಕಂದರೆ ಜೀವನ ಎರಡು ಸೂರ್ಯಾಸ್ತದ ಆಗಸದಷ್ಟೇ ರಂಗು ರಂಗು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಇದು ಏನಕ್ಕೆ ಅಂದರೆ, ತುಂಬ ಜನ ಇವತ್ತು ಸೂಸೈಡ್ ಯಾರು ಮಾಡ್ಕೊಳ್ತಾ ಇರೋದು ಅಂತ ನಾನು ಒಂದು ಸ್ವಲ್ಪ ಕ್ಲಾರಿಟಿ ಕೊಟ್ಬಿಟ್ಟು ಇದಕ್ಕೆ ಒಂದು ಎಂಡಿಂಗ್ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನಾನು ಆತ್ಮಕ್ಕೆ ಹತ್ಯೆ ಅನ್ನೋ ಒಂದು ಆರ್ಟಿಕಲ್ ಬರೆದಿದ್ದ ರೀಸನ್ ಏನಂದರೆ, ನನ್ನ ಕಸಿನ್ ಸೂಸೈಡ್ ಮಾಡಿಕೊಂಡು ಡೆತ್ ಆದರು. ಚಿಕ್ಕ ವಯಸ್ಸಲ್ಲಿ ಕಾಲೇಜಲ್ಲಿ ಎಕ್ಸಾಮ್ ಇತ್ತು, ಡೆತ್ ಆಯಿತು. ಸೊ ಏನಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅವತ್ತು ನನಗೆ ಕಾಡೋಕ್ಕೆ ಶುರುವಾಗಿದ್ದ ಪ್ರಶ್ನೆ ಏನಾಗ್ತಿತ್ತು, ಅಮ್ಮಮ್ಮ ಅಂದರೆ ಸಾವಿಗಿಂತ ನೆಕ್ಸ್ಟು ಬೇರೆ ಏನಕ್ಕೆ ಹೆದರ್ಕೊಂಡ್ರು? ಆ ಥರ ನಾನು ಯಾವಾಗ ಕೌನ್ಸ್ಲಿಂಗಿಗೆ ಬಂದೆ, ಪೀಪಲ್ನ ಮೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಎಷ್ಟೋ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಕ್ಲೈಂಟ್ಸ್ಗಳ 21 ವರ್ಷದ ಹುಡುಗ ಅಮ್ಮ ಬೈದರು ಅಂತ ಹೇಳಿ ಎಲ್ಲರ ಮುಂದೆ ಬೈದರು, ನನ್ನ ಮರ್ಯಾದೆ ಕಳೆದ್ರು, ಎಲ್ರಿಗೂ ಪ್ರಿಯಾರಿಟಿ ಕೊಟ್ಟರು, ನನಗೆ ಅವ್ರು ಪ್ರಿಯಾರಿಟಿ ಕೊಡಲಿಲ್ಲ ಅಂತ ಹೇಳಿ 21 ವರ್ಷದ ಹುಡುಗ ಹೋಗಿ ಹ್ಯಾಂಗ್ ಮಾಡಿಕೊಂಡ. ಆಮೇಲೆ ಆ ತಾಯಿ ನೋವು ಏನಾಯಿತು, ಆ್ಯಂಡ್ ಅವನು ಇದ್ದು ಆ ರೆಸ್ಪೆಕ್ಟ್ನ ಗಳಿಸೋದ್ರ ಬದಲು ಡೆತ್ತೇ ಆಗ್ಬಿಟ್ಟ. ಇದು ಒಂದು. ಅದೇ ಥರ ಒಂದು ಹುಡುಗಿ ಎಲ್ಲೋ ಒಂದು ಕಡೆ ಹೋಗಿದ್ದಾಳೆ, ಸುಳ್ಳು ಹೇಳಿ ಹೋಗಿದ್ದಾಳೆ, ವಾಪಸ್ ಸಿಗಾಕೊಂಡ್ಲು, ಈ ಥರ ಹಿಂಗೆ ಬೇರೆ ಕಡೆ ಹೋಗಿದ್ಲು ಅಂತ ಸಿಗಾಕೊಂಡಿದ್ದಾಳೆ. ಮತ್ತೆ ಅದನ್ನು ಎಲ್ಲರ ಮುಂದೆ ಮರ್ಯಾದೆ ಹೋಯ್ತು ನಂದು ಅಂತ ಹೇಳಿ ಡೆತ್ ಆಯಿತು, ಆತ್ಮಹತ್ಯೆ ಮಾಡಿಕೊಂಡ್ಳು. ಇನ್ನೊಂದು ಹುಡುಗಿ ಆ್ಯಕ್ಚುಲಿ ಕ್ಯಾರಿ ಆಗಿಬಿಟ್ಟಿದ್ಲು. ಸೊ ಅದನ್ನು ಅಬಾರ್ಟ್ ಮಾಡಬೇಕು ಅನ್ನೋದು ಒಂದು ಕಡೆ, ಆದರೆ ಅದು ಸ್ಪ್ರೆಡ್ ಆಗೋಯ್ತು. ಅದನ್ನು ತಡ್ಕೊಳಕ್ಕಾಗದೆ ಅವ್ರ ಮನೆಯವ್ರಿಗೆ ಗೊತ್ತಾಗಿರೋದಕ್ಕೆ, ಎಲ್ಲೂ ಅಲ್ಲ ಮನೇಲಿ ಗೊತ್ತಾಗಿರೋದಕ್ಕೇ ಸೂಸೈಡ್ ಮಾಡಿಕೊಂಡ್ಲು, ನಾನು ಮರ್ಯಾದೆ ತೆಗೆದ್ಬಿಟ್ಟೆ ಅಂತ. ಈ ಥರ ಸುಮಾರು ಜನರ ಲೈಫ್ನ ನಾನು ಆಮೇಲೆ ಇನ್ನೊಂದು ನಾನು ಸ್ಕೂಲಲ್ಲಿ ಮುಖ ತೋರ್ಸೋಕ್ಕಾಗಲ್ಲ, ಅಪ್ಪ ಅಮ್ಮಂಗೆ ಮುಖ ತೋರ್ಸೋಕ್ಕಾಗಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋರಿದ್ದಾರೆ. ಇನ್ನು ತುಂಬ ಯಂಗ್ಸ್ಟರ್ಸ್ಗಳ ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಲವ್ ಫೇಲ್ಯೂರ್, ಹುಡುಗ ಬಿಟ್ಟೋದ, ಹುಡುಗಿ ಬಿಟ್ಟೋದ್ಲು. ಇವೆಲ್ಲ ಲೈಫಲ್ಲಿ. ಇನ್ನು ಕೆಲವು ಬಿಸ್ನೆಸ್ ದೊಡ್ಡ ಲಾಸ್ ಆಗೋಯ್ತು ನನ್ನ ಜೀವನದಲ್ಲಿ, ಇನ್ನು ಜನ ಎಲ್ಲ ನಮ್ಮ ಮನೆಗೆ ಮುತ್ತಿಗೆ ಹಾಕ್ಬಿಡ್ತಾರೆ, ಇನ್ನೆಲ್ಲ ನನ್ನ ಪ್ರಾಬ್ಲಮ್ ಮುಗೀತು, ಇನ್ನೆಲ್ಲ ನನ್ನ ಪ್ರಾಬ್ಲಮ್ಗಳನ್ನ ನಾನು ಹೊರಗಡೆ ನನ್ನ ಮರ್ಯಾದೆ ಹೋಗ್ಬಿಡ್ತು. ಸೊ ಬಿಸ್ನೆಸ್ ಲಾಸ್ ಆದಾಗ, ಪ್ರೀತಿಸಿದವ್ರು ನಮ್ಮನ್ನು ಬಿಟ್ಟು ಹೋದಾಗ, ಮರ್ಯಾದೆ ಹೋದಾಗ, ನಮ್ಮದು ಅನ್ನೋದು ಯಾವುದೋ ಒಂದು ಕಳ್ಕೊಂಡಾಗ ನಾವೇ ಇರೋದು ಬೇಡ ಲೈಫಲ್ಲಿ ಅಂತ ಅನಿಸುತ್ತೆ ಕೆಲವರಿಗೆ. ಯಾರು ನೆಗೆಟಿವ್ ಮೈಂಡ್ಸೆಟ್ಟಲ್ಲಿರ್ತಾರೆ, ಯಾರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಅವ್ರಿಗೆ ಅನಿಸುತ್ತೆ. ಆದರೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದು, ಇವತ್ತಿಂದ ಈ ಚಾಪ್ಟರ್ನ ನೋಡ್ತಾ ಇರೋವಂತಹ ನೀವೆಲ್ಲರೂ ಕೂಡ ಒಂದು ಥಾಟ್ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಜೀವನ ಸಾಕಾಯ್ತಪ್ಪ, ನನಗಾಗ್ತಾ ಇಲ್ಲಪ್ಪ, ನಾನು ಹೊರಟೋಗ್ಬಿಡ್ತೀನಿ, ನಾನು ಸತ್ರೇನೆ ಒಳ್ಳೆಯದು, ನಾನು ಸತ್ರೇನೆ ನಿಮಗೆ ಗೊತ್ತಾಗತ್ತೆ ಅನ್ನೋ ಪದಗಳನ್ನು ಇನ್ನು ಮುಂದೆ ಯಾರೂ ಬಳಸಬೇಡಿ. ಇದನ್ನು ನೋಡ್ತಾ ಇರೋರು, ಇದನ್ನು ಯಾರಿಗೆಲ್ಲ ಕಳಿಸ್ಬೇಕು ಅಂತಿದ್ರೆ ಅವ್ರಿಗೆ ಇದನ್ನು ಕಳಿಸಿ. ಈ ವಿಡಿಯೋನ ದಯವಿಟ್ಟು ಫಾರ್ವರ್ಡ್ ಮಾಡಿ. ಸಾವು ಒಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಂತ ನಮಗೆ ಗೊತ್ತಿದ್ರೂ ಕೂಡ ಆ ಕ್ಷಣದಲ್ಲಿ ನಮಗಾಗುವಂತಹ ಭಾವನಾತ್ಮಕ ಏರುಪೇರುಗಳನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗದೆ ತುಂಬ ಓವರ್ ಥಿಂಕಿಂಗ್ ಮಾಡ್ಕೊಂಡ್ಬಿಟ್ಟು ಇಷ್ಟೇ ಜೀವನ ಅಂತ ನಾವೇ ನಿರ್ಧಾರ ಮಾಡ್ಕೊಳ್ತೀವಲ್ಲ, ಸಾಯೋಕ್ಕೆ ತೋರಿಸೋ ಧೈರ್ಯನ ದಯವಿಟ್ಟು ಬದುಕೋದು ಕಡೆಗೆ ನಾವು ತೋರಿಸಿದ್ರೆ ನಮ್ಮ ಜೀವನ ಮುಂದೆ, ಅಯ್ಯೋ ನಾನು ಅವತ್ತಂಥ ಡಿಸಿಷನ್ ತೊಗೊಂಡ್ಬಿಟ್ಟು ತಪ್ಪು ಮಾಡ್ತಿದ್ನಲ್ವಾ ಅಂತ ನನಗೇ ಒಂದಿನ ಅನಿಸ್ಬೋದಲ್ವ.
ಸೊ ಹಾಗಾಗಿ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಭರವಸೆಯೇ ಬದುಕು, ನಂಬಿಕೆ ಇರಲಿ ಅಂತ ಏನಿದೆ, ನಾವು ಹೋಪ್ನ ಯಾವತ್ತೂ ಕಳ್ಕೊಳ್ಳೋದು ಬೇಡ. ಅದು ಎಷ್ಟೇ ದೊಡ್ಡ ಬಿಸ್ನೆಸ್ ಲಾಸ್ ಆಗಿರಲಿ, ಎಷ್ಟೇ ಪ್ರೀತಿಸೋರು ನಮ್ಮನ್ನು ಬಿಟ್ಟು ಹೋಗಿರಲಿ, ನಮ್ಮ ಮರ್ಯಾದೆ ಹಾಳಾಗಿರಲಿ, ನೋ ಪ್ರಾಬ್ಲಮ್, ಮರ್ಯಾದೆನ ಮತ್ತೊಮ್ಮೆ ನಾವು ಗಳಿಸಬಹುದು, ನೆನಪಲ್ಲಿರಲಿ. ಪ್ರೀತಿನ ಮತ್ತೊಮ್ಮೆ ಲೈಫಲ್ಲಿ ಗಳಿಸ್ಬೋದು, ನೆನಪಲ್ಲಿರಲಿ. ಹಣನ ಮತ್ತೊಮ್ಮೆ ನಾವು ಗಳಿಸ್ಬೋದು, ನೆನಪಲ್ಲಿರಲಿ. ಇದನ್ನೆಲ್ಲ ಗಳಿಸೋಕೆ ಇರಬೇಕಾಗಿರೋದು ನಾವೇ ಅನ್ನೋದು ಮಾತ್ರ ಇನ್ನೂ ಹೆಚ್ಚು ನೆನಪಲ್ಲಿರಲಿ. ಸೊ ಹಾಗಾಗಿ ಬದುಕು ಅನ್ನೋದೇ ಭರವಸೆ ಇದ್ರೇ ಬದುಕು. ಸೊ ಬದುಕಿನ ಮೇಲೆ ನಂಬಿಕೆ ಇರಲಿ, ಆದಷ್ಟು ಪಾಸಿಟಿವ್ ಪೀಪಲ್ಗಳ ಜೊತೆ ಇರಿ, ನಾಲೆಜ್ ತೊಗೊಳ್ಳಿ, ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರೋದನ್ನು ಕಲೀರಿ, ಆ್ಯಂಡ್ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ಅನ್ನೋದನ್ನು ಮರಿಬೇಡಿ. ಯಾರ್ ದ ಸೊಲ್ಯೂಷನ್ ಬಾಕ್ಸ್ ಅನ್ನೋದನ್ನು ಸ್ಟ್ರಾಂಗ್ ಆಗಿ ನೀವು ಥಾಟ್ ಹಾಕ್ಕೊಳ್ಳಿ. ಸೊ ಈ ಒಂದು ಚಾಪ್ಟರಲ್ಲಿ ನಿಮಗೇನು ಅರ್ಥ ಆಯಿತು? ನೀವು ನಿಮ್ಮ ಲೈಫಲ್ಲಿ ಯಾವತ್ತಾದರೂ ಈ ಥರ ಡಿಸೈಡ್ ಮಾಡಿದರೆ ಎಸ್ ಅಂತ ಹಾಕಿ. ಆದರೆ ಆ ಟೈಮಲ್ಲಿ ನೀವು ಮತ್ತೆ ಏನು ಯೋಚನೆ ಮಾಡಿ ಅದರಿಂದ ಹೊರಗೆ ಬಂದ್ರಿ ಅಂತ ಏನಾದರೂ ಇದ್ದರೆ ಅದನ್ನು ಹಾಕಿ. ಸೊ ಅಟ್ಲೀಸ್ಟ್ ನಮ್ಮ ಒಂದು ಕಮೆಂಟ್ಸ್ ಓದೋರಿಗೆ ಅವರೇನಾದರೂ ಒಂದು ನೆಗೆಟಿವ್ ಮೈಂಡ್ ಸೆಟ್ಟಲ್ಲಿದ್ದರೆ ನಿಮ್ಮ ಮಾತುಗಳು, ಇಷ್ಟೂ ಜನ ಸೂಸೈಡ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿರೋರು ಈ ಥರ ಯೋಚನೆ ಮಾಡಿ ಈ ಥರ ಇವರೆಲ್ಲ ಬದುಕಿ ಬಾಳ್ತಾ ಇದ್ದಾರೆ ಅನ್ನೋ ನಂಬಿಕೆ, ಭರವಸೆ ಅವ್ರಿಗೂ ಬರೋದಕ್ಕೆ ಮೇ ಬಿ ನಿಮ್ಮ ಕಮೆಂಟ್ ಹೆಲ್ಪ್ ಆಗ್ಬೋದು. ಆ್ಯಂಡ್ ಅಫ್ಕೋರ್ಸ್ ನಾನು ಒಂದು ಟೈಮಲ್ಲಿ ಸೂಸೈಡ್ನ ಟ್ರೈ ಮಾಡಿದವಳೆ. ಆ ಟೈಮಲ್ಲಿ ಆದಂಥ ಟ್ರಾನ್ಸ್ಫಾರ್ಮೇಷನ್ ಇವತ್ತು ನನ್ನನ್ನು ಇಲ್ಲಿಗೆ ತಂದು ಕೂರಿಸಿದೆ. ಇವತ್ತು ಈ ಜೀವನ ನಾನು ನೋಡೋಕ್ಕಾಗ್ತಿರ್ಲಿಲ್ಲ. ಅವತ್ತಿನ ನಿರ್ಧಾರ ನಾನು ಹೋಗ್ಬಿಟ್ಟಿದ್ದಿದ್ರೆ ಭಗವಂತಂಗೆ ಗೊತ್ತಿತ್ತು ಅನ್ಸುತ್ತೆ, ಅವ್ನು ಕರ್ಕೊಳ್ಳಿಲ್ಲ. ಬಟ್ ಸ್ಟಿಲ್ ಆ ಪ್ರಯತ್ನನೇ ರಾಂಗ್. ಸೊ ಹಾಗಾಗಿ ನಮಗೆ ಹಕ್ಕಿಲ್ಲ, ನಮ್ಮನ್ನು ನಾವು ಸಾಯಿಸ್ಕೊಳ್ಳೋ ಹಕ್ಕು ನಮಗಿಲ್ಲ. ಸೊ ಅದೆಲ್ಲವೂ ಕಂಪ್ಲೀಟ್ ಮಾಡಿ ಹೋಗಬೇಕು ಅಂತಲೇ ಬಂದಿದ್ದೀವಿ. ಕಂಪ್ಲೀಟ್ ಮಾಡಿ ಹೋಗಿಬಿಡೋಣ. ಜ್ಞಾನದ ಮೂಲಕ ಲೈಫ್ನ ಈಸಿಯಾಗಿ ಡಿಸೈನ್ ಮಾಡ್ಕೊಳ್ತಾ ಹೋಗೋಣ. ಈ ವಿಡಿಯೋ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರೆಲ್ಲರಿಗೂ ಕಳಿಸ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು.